ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದಂತಹ ಮುಖಂಡರನ್ನು ನಾನೀಗ ಮಾತಾಡಿಸ್ತಾ ಇದ್ದೀನಿ. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ DCM DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು 200ಕ್ಕೂ ಹೆಚ್ಚು JDS ಹಾಗೂ BJP ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾದಂತಹ ಕಾರ್ಯಕರ್ತರನ್ನ ಮುಖಂಡರನ್ನ ಮಾತಾಡಿಸ್ತಾ ಇದ್ದೀನಿ. ಸರ್, ಬಹಳ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿದ್ರಿ, ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ? ಈ ಹಿಂದೆ ಇದ್ದಂತಹ ಪಕ್ಷ JDS ಆಗಿರ್ಬೋದು ಅಥವಾ BJP ಆಗಿರ್ಬೋದು, ಯಾವ ರೀತಿಯಲ್ಲಿ ನಿಮಗೆ ಅಸಮಾಧಾನ ಆಯಿತು ಅಂತೇಳಿ ಹೇಳಲಿಕ್ಕೆ ಬಯಸ್ತೀರಾ ಅಂತ? JDS ಪಕ್ಷ ಒಂದು ಕುಟುಂಬದ ಪಕ್ಷ. ಕಾಂಗ್ರೆಸ್ಸು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಂಘಟನೆ ಮಾಡ್ಕೊಂಡು ಬಡವರಾಧಾರಿ ಪಕ್ಷ. ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರಲ್ಲ, ಪಕ್ಷ ಅಂದರೆ ತಾಯಿ ಇದ್ದಂಗೆ, ಮೋಸ ಮಾಡಬಾರ್ದು ಅಂತ. ನಾವು ಇಲ್ಲೇ ಇದ್ದು ಶ್ರೀಮಾನ್ ಬಾಲಕೃಷ್ಣರ ಹೆಂಡತಿ ಮೇಲೆ ನನ್ನ ಪತ್ನಿಯವ್ರು ನಿಂತು ಅವ್ರನ್ನ ಸೋಲಿಸಿ ಗೆದ್ದು ಏನೋ ಒಂದು ಸಣ್ಣ ಪುಟ್ಟ ಘಟನೆಯಿಂದ ಕಾಂಗ್ರೆಸ್ ಬಿಟ್ಟು ಹೋಗಿದ್ದು. ಕಾಂಗ್ರೆಸ್ ಬಿಟ್ಟು ನಾವೇನು ದಳಕ್ಕೆ ಹೋಗಿರಲ್ಲ, BJPಗೆ ಹೋಗಿದ್ದು. ಆ ವಾತಾವರಣ ಆಗಲ್ಲ, ಅದು ಬರೀ ಹಿಂದುತ್ವ ಜಾತಿವಾದಿಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಇಷ್ಟ ಅಂತೇಳಿ ನಮ್ಮ ಮನೆಗೆ ನಾವು ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖಂಡರ ನೇತೃತ್ವದಲ್ಲಿ ಮರಳಿ ಮನೆಗೆ ಸಂತೋಷವಾಗಿ ಯಾವುದೇ ಥರದ ಯಾವುದೇ ಕಂಡೀಷನ್ ಇಲ್ದಂಗೆ, ಏನೂ ಪಕ್ಷಾತೀತವಾಗಿ ಏನು ಕೇಳ್ದಂಗೆ ಅವ್ರ ಪಕ್ಷಕ್ಕೆ ದುಡಿಯೋಕ್ಕೆ ನಮ್ಮ ಗೋಪಾಲ ಸ್ವಾಮಿಯವ್ರನ್ನ MLA ಮಾಡೋದೇ ಒಂದು ಕಟಸಿದ್ದ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಒಂದು ಸೇರ್ಕೊಂಡು ಇರ್ತೀವಿ. ಓಕೆ, ಗೋಪಾಲ ಸ್ವಾಮಿ ಅವರಿಗೋಸ್ಕರ ಬಂದರೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಬಂದರೆ ಏನು ಹೇಳ್ತೀರಾ ಅಂತ ಹೇಳಿ? ಗೋಪಾಲ ಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು 200ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಗೋಪಾಲ ಸ್ವಾಮಿ ಅವರ ನೋಡಿ ಬಂದರೆ ಅಥವಾ ಪಕ್ಷ ನೋಡಿ ಬಂದ್ರ ಅನ್ನುವಂಥದ್ದು? ಪಕ್ಷ DK ಶಿವಕುಮಾರ್ ಸಿದ್ದರಾಮಯ್ಯ ಸಾಹೇಬರು ನೋಡಿ, ಕಾಂಗ್ರೆಸ್ ಪಕ್ಷ ನೋಡಿ ಬಂದಿದ್ವಿ. ಆಮೇಲೆ ವ್ಯಕ್ತಿ, ಪಕ್ಷ ಫಸ್ಟು, ಆಮೇಲೆ ವ್ಯಕ್ತಿ 5,000 ಓಟ ಸೋತಿರೋದ್ರಿಂದ ಅವ್ರಿಗೆ ನಾವು ಫೈಟರ್ಸ್ ಆಗಬಾರ್ದು. ಯಾರು ಇರ್ತಾರೆ ಅವರಿಗೆ ಬೆಂಬಲ ಸೂಚಿಸಿ ಗೆಲ್ಲಿಸಿ ಆಮೇಲೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾರು ನಮ್ಮ ಅದೃಷ್ಟ ಹೆಂಗಿರುತ್ತೆ ಅದನ್ನ ಪ್ರಯತ್ನ ಪಡೋಣ. ಓಕೆ, ಈ ಹಿಂದೆ ಆದಂತಹ ಚುನಾವಣೆಯಲ್ಲಿ ಏನು NDA ಅಭ್ಯರ್ಥಿ ಆಗಿದ್ದ JDS ಮತ್ತು BJP ಒಟ್ಟಿಗೆ ಏನೋ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಏನು ಅಸಮಾಧಾನ ಆಯಿತು ನಿಮಗೆ ಆ ಪಕ್ಷದಲ್ಲಿ ಅನ್ನುವಂಥದ್ದು? ಯಾಕಂದರೆ JDS ಅಲ್ಲೂ ಕೂಡ ಇದ್ರಿ, ಅಂದರೆ BJP ಕೂಡ ಇದ್ರಿ, ಏನು ಬಲವಾದ ಕಾರಣ ಏನಿರ್ಬೋದು ಅನ್ನುವಂಥದ್ದು? ಮತ್ತೆ JDS ಬಿಟ್ಟು ನಾವು BJPಗೆ ಹೋಗಿದ್ವಲ್ಲ, ಪಕ್ಷ ಸರಿ ಇಲ್ಲ ಅಂತ. ಅವರವರು ಹೊಂದಾಣಿಕೆ ಆದಮೇಲೆ ಇವ್ರು ಮತ್ತೆ ಇಲ್ಲಿಗೆ ಬಂದರೆ ನಮಗೆ ಜಾಗಿಲ್ಲ, ಉಳಿಗಾಲಿಲ್ಲ, ನಮಗೆ ಕಾಂಗ್ರೆಸ್ಸೇ ಸರಿ. ಅದಕ್ಕೆ ಆ ಪಕ್ಷಕ್ಕೆ ಹೋಗಿ ಇದ್ದು ಬಿಡೋಣ ಸುಮ್ಮನೆ. ಯಾವುದು ಪರ್ಮನೆಂಟ್ ಇನ್ ಕಾಂಗ್ರೆಸ್ಸು, ಯಾರು ಇರಲಿ ಹೋಗ್ಲಿನ್ನ ಶತಸಿದ್ಧವಾಗಿ ನಿಮ್ಮ ಮೂಲಕ ಹೇಳ್ತೀನಿ, ಕಾಂಗ್ರೆಸ್ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ. ಏನಾಗದಿರೋ ಕಾಂಗ್ರೆಸ್ಸಲ್ಲಿ ಇರ್ತೀವಿ, ಒಬ್ಬ ಕಾರ್ಯಕರ್ತನಾಗಿ ಗೆಯ್ಯಕ್ಕೆ ರೆಡಿ ಇದೀವಿ. ಓಕೆ, ವೇದಿಕೆಯಲ್ಲಿ ಮಾತಾಡ್ತಾ DCM DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, BJP ಯೂಸ್ ಆ್ಯಂಡ್ ಥ್ರೋ ಆಗಿ ಮಾಡುತ್ತೆ ಕಾರ್ಯಕರ್ತರನ್ನ ಮತ್ತು ಮುಖಂಡರನ್ನ ಅಂತ ಹೇಳ್ತಾ ಇದ್ರು. ಏನು ಹೇಳ್ತೀರಾ ನೀವು ಅಂತ? ರಾಜ್ಯದಲ್ಲಿ ಹೆಂಗಿದೆ ಗೊತ್ತಿಲ್ಲ, ನಮ್ಮ ಜಿಲ್ಲೆಯಲ್ಲಿ BJP ಕಟ್ಟೋಕ್ಕಂತೂ ಸಾಧ್ಯ ಇಲ್ಲ. ಅವರು ಅದಕ್ಕೆ ಅವ್ರನ್ನ ಮಣ ಹಾಕೊಂಡು JDS ಮೇಲೆ ಹೋಗ್ತಕ್ಕೆ ಮಾಡ್ತಾಯಿದ್ದಾರೆ. ಅದಕ್ಕೆ ಆ ಪಕ್ಷ ಬೇಡ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ಸೇ ಸರಿ ಅಂತ ಏನು ಮಾಡಿರೋ ಕಾರ್ಯಕರ್ತರಿದ್ದಾರೆ, ಒಂದು ಪಡೆ ಇದ್ದಾರೆ. BJP ಕಟ್ಟಕ್ಕೆ ಆಗೋದೇ ಇಲ್ಲ ಅಲ್ಲಿ ಎಲ್ಲ ಬರೀ ಹಿಂದೂ ಮುಸ್ಲಿಮ್ ಅಂತ ಹೊಡೆದಾಡಿಸ್ತಾರೆ. ಅದಕ್ಕೋಸ್ಕರ ಜಾತ್ಯತೀತ ಬಿಟ್ಟು ಹೇಳ್ಬಿಟ್ಟು ನಮ್ಮ ಜೊತೆ ಸ್ನೇಹಿತರೆಲ್ಲ ಅವರು ದಳದಲ್ಲಿದ್ದಾರೆ, ಎಲ್ಲ ಸೇರಿ ಒಟ್ಟಿಗೆ ಕಾಂಗ್ರೆಸ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಓಕೆ, ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು ನಿಮ್ಮ BJP ಮತ್ತು ಹಿಂದೆ ಇದ್ದಂತಹ JDS ಕಾರ್ಯಕರ್ತರಿಗೆ ನೀವು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ಕಾರ್ಯಕರ್ತರಿಗೆ ಅಂತ ಅವ್ರಿಗೆ ನೋವು ಮಾಡಿ ಏನು ಬರ್ತಾ ಇಲ್ಲ. ನಾವು ಪಕ್ಷದಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವ್ರು ಕೊಟ್ಟು ಚೆನ್ನಾಗಿರ್ತೀವಿ, ಹಂಗಂತ ಹೇಳ್ಬಿಟ್ಟು ಅವ್ರ ಜೊತೆ ಮಿಂಗಲ್ ಏನಾಗಲ್ಲ. ನಾವು ಕಾಂಗ್ರೆಸ್ಸೇ, ಕಾಂಗ್ರೆಸ್ ಪರ ಕಟ್ಟಾಳಾಗಿ ನಮ್ಮ ಸ್ನೇಹಿತರೆಲ್ಲ ದಳದಿಂದ ಎಲ್ಲ ಬಂದಿದ್ದಾರೆ. ಅನ್ನು ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ಜಬಿಯುಲ್ಲಾ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದ್ದಾರೆ. ಅವ್ರ ಕಟ್ಟಾಳುಗಳೆಲ್ಲ ಅಲ್ಲಿ ಹೆಂಗೆ ಅಂದರೆ ಗೇದರಿ ಮಾತ್ರ ಸಪೋರ್ಟ್ ಮಾಡ್ತಾರೆ, ಗೇಯಲ್ಲ ಅಂದರೆ ಗೈಸ್ಕತ್ತಲ್ಲಿ ಇರ್ತಾರೆ, ಏನು ಮಾಡಲ್ಲ. ಒಂದು ಸೊಸೈಟಿ ಸದಸ್ಯರು ಮಾಡೋದೇ ಒಂದು ದುರ್ಲಾಭ. ಎಲ್ಲ DC ಬ್ಯಾಂಕಿಂದ ಹಿಡಿದು ಆಲ್ ಇಂಡಿಯಾ ಡೈರಿಯಿಂದ ಹಿಡಿದು ಎಲ್ಲ ಅವ್ರ ಕುಟುಂಬದಕ್ಕೆ ಮಾಡ್ಕೋತಾರೆ, ಅವ್ರ ಮನೆಯವ್ರ ಹೆಂಡತಿ ಮಕ್ಕಳಿಗೆ. ಯಾರಿಗೂ ಹಂಚುಣ್ಣ ಪಾರ್ಟಿ ಅಲ್ಲ ಅದು. ಓಕೆ, ಈಗ JDS ಮತ್ತು BJPಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ? ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈಗ ಕಾಂಗ್ರೆಸ್ ಸೇರ್ಪಡೆಗೊಂಡು ಕಾರ್ಯಕರ್ತರು ಎಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನುವಂಥದ್ದು ಸರ್? ಇವತ್ತಿಂದಲೇ ಅವ್ರು ಫೋನ್ ಕಚ್ಕೊತಾ ಇದ್ದಾರೆ, ಎಲ್ಲರೂ ಬನ್ನಿ, ಬೇಡ ಬನ್ನಿ, ನಿಮಗೆ ಅದು ಕೊಡ್ತೀವಿ. ನನಗೂ ಕರೋರು, TAPC ಅಧ್ಯಕ್ಷರು ಮಾಡ್ತೀವಿ ಅಂತ ಕರೋರು. ಇಲ್ಲಪ್ಪ ಅದಕ್ಕೇನು ಕೊಟ್ಟು DCS ಬ್ಯಾಂಕ್ ಅಂದೆ, ಅದು ಕೊಡಲ್ಲ ಅವ್ರ ಕುಟುಂಬಕ್ಕೆ ಬಿಟ್ಟು. ಯಾವುದೋ ಇಲ್ದಿ ಸಲ್ದಿದ್ದು ಕೊಟ್ಬಿಟ್ಟು ನಮ್ಮನ್ನ ಕೌಚ ಹಾಕಿಬಿಟ್ಟು ಇನ್ನು 3 ತಿಂಗಳು ಉಪಯೋಗಿಸ್ಕೊಂಡು ಬೀದಿ ಬಿಡ್ತಾರೆ. ಅದಕ್ಕೆ ಆ ಸವಾಸ ಬೇಡ. ಏನು ಕೊಡಿದ್ರು ಕಾಂಗ್ರೆಸ್ ಸೈನ್ನ, ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ. ಓಕೆ, ಥ್ಯಾಂಕ್ ಯು ಸರ್.